क्योंकि 370 का लॉस हुआ है। हाँ तो मैंने क्या करा, मैंने उसको पकड़ा। 370 का ಬಿರಿಯಾನಿ 370 ರೂಪಾಯಿ ಬಿರಿಯಾನಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಂಡ್ ವೈರಲ್ ಇರುವಂತ ಒಂದು ಸುದ್ದಿ. ತುಂಬಾ ಜನ ಗೊತ್ತಿಲ್ಲ ಏನಿದು 370 ರೂಪಾಯಿ ಬಿರಿಯಾನಿ. ವಿಷಯ ಇದೆ, ಇಷ್ಟು ವೈರಲ್ ಆಗ್ಲಿಕ್ಕೆ ಕಾರಣ ಕೂಡ ಇದೆ. ಪ್ರಣೀತ್ ಮೋರ್ ಅಂತ ಹೇಳಿ ಒಬ್ರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ಅವರಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಅವರ ವಿಡಿಯೋಗಳು ಲಕ್ಷಾಂತರ ಕೋಟ್ಯಾಂತರ ವೀಕ್ಷಣೆಗಳನ್ನ ಪಡ್ಕೊಳತ್ತೆ. ಸೊ ಅವರೊಬ್ರು ಕಾಮಿಡಿಯನ್ ನಗ್ಸು ಅಂತವರು, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಹೀಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ಲಿ ಬಂದಿರೋ ಆಡಿಯನ್ಸ್ ಗಳೊಟ್ಟಿಗೆ ಅವ್ರು ಇಂಟರಾಕ್ಟ್ ಮಾಡುವಾಗ ಒಬ್ಬ ತಾನು ಒಂದು ಹುಡುಗಿ ಜೊತೆಗೆ ಡೇಟ್ ಹೋಗಿರ್ತಾನೆ. ಡೇಟ್ ಹೋದಾಗ ಆ ಹುಡುಗಿಗೆ 370 ರೂಪಾಯಿ ಬಿರಿಯಾನಿ ಕೊಡ್ಸಿರ್ತಾನೆ. 370 ರೂಪಾಯಿ ಬಿರಿಯಾನಿ ಕೊಡ್ಸಿರ್ತಾನೆ ಆ ಹುಡುಗಿಗೆ. ಸೊ ಅದನ್ನ ಅವ್ನು ಯಾವ ತರ ಅಲ್ಲಿ ಆಬ್ಜೆಕ್ಟಿಫೈ ಆಗಿ ಅಥವಾ ಅಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, 370 ರೂಪಾಯಿ ಬಿರಿಯಾನಿ ನಾನು ಏನ್ ಕೊಡ್ಸಿದೆ ಅದನ್ನ ವಸೂಲಿ, ಅಂದ್ರೆ ಅದ್ ಅವಳಿಗೆ ಕೊಟ್ಟಿರೋ ಟ್ರೀಟ್ ನ ಲಾಭ ಪಡ್ಕೋಬೇಕಲ್ವಾ, ವಸೂಲಿ ಮಾಡ್ಬೇಕಲ್ವಾ. ಕಿಸ್ ಮಾಡ್ತೀನಿ, ಸೊ ಅಲ್ಲಿಗೆ ಒಂದ್ ಸ್ವಲ್ಪ ರೂಪಾಯಿ ವಸೂಲಿ ಆಯ್ತು, ಆ ತರ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡ್ತಾನ ಅವನು. ಅಲ್ಲಿ ಹೇಳ್ತಾನೆ ನಾನು ನೆಕ್ಸ್ಟ್ ಅಲ್ಲಿ ನೀವು ವಿಡಿಯೋ ಹಾಕ್ತೀನಿ ನೋಡಿ. 70 का लॉस हुआ है। हाँ तो मैंने क्या करा, मैंने उसको पकड़ा और किस स्टार्ट। ठीक है किस कर रहे हैं हम, मेरे को मजा नहीं आ रहा। मैं कहा यार, तो मैंने क्या करा, पहले तो मैं यही हाथ डाल रहा था, तो किस करते करते मैंने उसकी टोप पहन रही थी, वो टोप उठाया, टोप डाल रही थी। टॉप तो मैंने उसका टॉप उठाया, नीचे उसने एक वो क्या कहते हैं उसको, पजामी। ಏನೇ ನಾನು ಮಾಡ್ದೆ ಅನ್ನೋದನ್ನ ರಾಜಾರೋಷವಾಗಿ ಎಲ್ಲರ ಎದುರುಗಡೆ ಹೇಳ್ತಾನೆ. ಸೊ ಅಲ್ಲಿ ತುಂಬಾ ನಗಾಡ್ತಾರೆ, ಲಾಫ್ ಮಾಡ್ತಾರೆ. ಅಷ್ಟೊಂದು ಸೆನ್ಸಿಟಿವ್ ಆಗಿರುವ ವಿಷಯನ ಇಷ್ಟು ಲೈಟ್ ಆಗಿ ತಗೊಂಡು ನಗಾಡಿ ಒಂದು ಹುಡುಗಿನ ಆಬ್ಜೆಕ್ಟಿಫೈ ಆಗಿ ಮಾತಾಡೋದು, ಈ ಒಂದು ಇದನ್ನ ಸರಿನಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಸೊ ತುಂಬಾ ಸುದ್ದಿ ಆಗ್ತಿದೆ. ಈ ಒಂದು ವಿಷಯದ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಸೊ ಇದು ಎಲ್ಲಿವರೆಗೆ ತಲುಪಿದೆ ಅಂತ ಹೇಳಿದ್ರೆ, ಯಾರ ಹುಡುಗ ಮಾತಾಡಿರ್ತಾನೆ ಆ ತರ ಆ ಒಂದು ಕಾಮಿಡಿ ಶೋ ಅಲ್ಲಿ, ಆ ಕಂಪನಿಯವರಿಗೆ ಮೇಲ್ಗಳು ಟ್ಯಾಗ್ ಎಲ್ಲ ಮಾಡ್ಬಿಟ್ಟು ಆ ಮ್ಯಾನೇಜರ್, ಆ ಕಂಪನಿ ಏನಿದೆ ಓನರ್, ಅವರು ಆ ಹುಡುಗನ ಕೆಲಸ ತೆಗೆದಿರ್ತಾನೆ. ಯಾವ್ದೋ ಐ ಟಿ ಕೆಲಸ ಮಾಡ್ತಿರ್ತಾನೇನೋ, ಕೆಲಸ ಕಳ್ಕೊಂಡ. ಆಮೇಲೆ ಪ್ರಣೀತ್ ಮೋರ್ ಅವ್ರಿಗೆ ಇನ್ಸ್ಟಾಗ್ರಾಮ್ ಏನೋ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ ಅಕೌಂಟ್, ಮತ್ತೆ ಆ ವಿಡಿಯೋ ಕೂಡ ಡಿಲೀಟ್ ಮಾಡಿ ಅವರು ಕೂಡ ಕ್ಷಮೆ ಕೇಳಿದ್ದಾರೆ ವೈರಲ್ ಆದ್ಮೇಲೆ ಎಲ್ಲದು. ಹುಡುಗಿರು ಸ್ವಲ್ಪ ಯೋಚನೆ ಮಾಡಿ ಹೋಗಿ ಡೇಟು, ಇವಾಗಿನ ಕಾಲದಲ್ಲಿ ಪಿಯರ್ ಪ್ರೆಸರ್ ನಾವು ಮಾಡ್ಬೇಕನ್ಸುತ್ತೆ, ಎಲ್ಲರೂ ಮಾಡ್ತಾರೆ ಡೇಟು ಅದು ಇದು ಅನ್ಕೊಂಡು, ಯಾರು ನಂಬ್ತಿದಾರೆ, ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತಿದಾರೆ, ಯಾರೊಟ್ಟಿಗೆ ಹೋಗ್ತಿದಾರೆ ಅನ್ನೋದೆಲ್ಲ ತಲೆ ಇಟ್ಕೊಂಡು, ಇಲ್ಲ ಅಂದ್ರೆ ನೋಡಿ ಈ ತರನೇ ಆಗತ್ತೆ. ಸೊ ಈ ಪುಣ್ಯಾತ್ಮ ಒಬ್ಬ ಮಾತಾಡೋದಕ್ಕೆ ಎಂಟೈರ್ ಮೆನ್ ಕಮ್ಯುನಿಟಿಗೆ ಒಂದು ಕೆಟ್ಟ ಹೆಸರು ಬರೋ ತರ ಮಾಡಿದಾನೆ. ಎಲ್ಲರೂ ಒಂದೇ ತರ ಇರೋದಿಲ್ಲ ಅಂತ ಹೇಳ್ತಾ, ಸೊ ಇದು 370 ರೂಪಾಯಿ ಬಿರಿಯಾನಿ. ಸೊ ಇದನ್ನ ಖಂಡಿಸ್ಬೇಕು ಎಲ್ಲರೂ. ಅವರು ಕ್ಷಮೆ ಎಲ್ಲ ಕೇಳಿದ್ದಾರೆ, ಆದ್ರೂ ವಾಸ್ತವನೇ ಅಲ್ವಾ ಏನ್ ನಡೀತಿದೆ ಅನ್ನೋದು ಈಗಿನ ಕಾಲದಲ್ಲಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಗೆ ಏನ್ ಅನ್ಸುತ್ತೆ, ಹುಡುಗಿರ್ ಎಸ್ಪೆಷಲಿ ಹುಡುಗಿರ್ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ.